ಕೈಲಿಕತ್ರ ಈ ಗಾಡಿ ಮೇಲೆ ಹೋಗ್ತಿರ್ತೀರಿ ನೀವು ಟ್ರಕ್ ಕ್ಲಾಸ್ ಮಾಡಿಸ್ಬಿಡ್ತಾರ ಮುಗಿತು ವ್ಯವಹಾರ ಕ್ಲೋಸ್ ಅಂತ ಅನ್ಕೋರಿ ಅವರು ಒಳಗೆ ಬಂದಾರ ಎಲ್ಲಿದ್ರಿ ಎಲ್ಕೋರಿಗೆ ಅಂತ ಅನ್ಕೋರಿ ಕೊಟ್ರೆ ಅವರು ಓಣಿ ಅಂದ್ ಬಿಡ್ತಾರ್ರಿ ಪೊಲೀಸ್ರಿ ನೀವು ಎಲ್ಲಿದ್ರಿ ಎಲ್ಕೋರಿಗೆ न्यू टीवी न्यूज में आप सभी दर्शकों का स्वागत है। मैं आपके साथ रजाक इनामदार। ನಮಸ್ಕಾರ ಬಂಧುಗಳೇ, ನಾನು KRS ಪಕ್ಷದ ನಗರ ಘಟಕದ ಅಧ್ಯಕ್ಷ ಅಣ್ಣ ಪೂಜಾರಿ. ಇವತ್ತು ಲೈವ್ ಯಾಕೆ ಬಂದೀವಪ್ಪ ಅಂದ್ರೆ ನಮ್ಮೂರ ಅಂಗನವಾಡಿ ಆಫೀಸ್ಗೆ ನಾ ಕೆಲವೊಂದು ಜಗಿ ತತ್ತಿ ಕಮ್ಮಿ ಕೊಡ್ಲತ್ತಿದ್ರು. ತತ್ತಿ ಕಮ್ಮಿ ಕೊಡ್ಲತ್ತದಕ್ಕೆ ನಾ ಆಫೀಸ್ಗೆ ಸಾಹೇಬ್ರಿಗೆ ಹೇಳ್ಬೇಕಂತೇಳಿ ಹೋಗಿದ್ದೆ. ಅಲ್ಲಿ ಒಬ್ಬ ಬಂದು ಕಿಶಿಂದ ನೀ ಅಂಗನವಾಡಿಗೆ ಬಂದು ನೀ ಯಾಕೆ ಕೇಳ್ತಿ, ನೀ ಯಾರು ಕೇಳವ, ನೀ ಕೇಳಬೇಡ, ಕೇಳೋದು ನಿಮ್ಗೆ ಟ್ರಕ್ ಹೈಸ್ಕೊಳ್ತೀನಿ, ಮತ್ತು ನಿಮಗೆ ಹೋತೆ ಭಾಗಪ್ಪ ಹೆಂಗೆ ಹೊಡೆದ್ರೆ ಹಂಗೆ ಹೊಡಿತಾರೆ, ಎಲ್ಲ ಥರ ನಮಗೆ ಮಾತಾಡ್ದವ. ಆಲ್ರೆಡಿ ಒಂದು ವಿಡಿಯೋ ಪ್ರೂಫ್ ಐತೆ ನಮ್ಮ ಇದಕ್ಕೆ. ನಿನಗೆ ತಿಂಗಳ ಮಂತ್ಲಿ ಕೊಡ್ತೀನಿ, ನಾ ತೊಗೊಂಡು ಮುಚ್ಕೊಂಡು ಮನ್ಯಾಗ ಕುಂಡಿರ್ಬೇಕು. ಮಂತ್ಲಿ ಕುಂಡ್ಲಕ್ಕೆ ನಮ್ಗೆ ಇವ ಯಾರು, ನಮಗೆ ಮಂತ್ಲಿ ಕೊಡ್ಲಕ್ಕೆ ಇವ ಯಾರು, ಅಷ್ಟೇ, ನಮಗೇನಿಲ್ಲ. ಮತ್ತು ಇವನಿಗೆ ಯಾರು ಕಳಿಸಿದ್ರು ನಮಗೆ ಮಂತ್ಲಿ ಕೊಡೋಂತೇಳಿ ಮತ್ತೆಲ್ಲ ಬೇಕಲ್ಲ. ಮತ್ತು ಇವ ಇಷ್ಟು ನಮಗೆ ಮಾತಾಡ್ತಾನಪ್ಪ ಅಂದ್ರೆ ನಿಮಗೆ ಟ್ರಕ್ ಹೈಸ್ಕೊಳ್ತೀವೋ ಅದು ಕೊಲ್ತೇವೆ, ನೀವು ದನ ಕಡ್ದಂಗೆ ಕಡ್ದು ಕಿಶಿಂದ ನಿಮಗೆ ದನದಾಗ ಹಾಕಿ ಮಿಕ್ಸ್ ಮಾಡಿ ಮಾರ್ತೇವೆ. ಈಗ ಮತ್ತು ನಿಮ್ಮ ಪೊಲೀಸ್ ಸ್ಟೇಷನ್ ಪೊಲೀಸರು ಒಳ್ಳೆ ಪೊಲೀಸರಿಗೆ ರೊಕ್ಕ ಕೊಟ್ಟರೆ ಕೇಸ್ ಪಲ್ಟಿ ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ ಅಂತ ಹೇಳ್ತಾನೆ. ಮತ್ತು ಅವ ಯಾವ ಕೇಸ್ಗಳು ಪಲ್ಟಿ ಮಾಡಿದ್ರು, ಮತ್ತು ಎಲ್ಲೆಲ್ಲಿ ದನಗಳು ಕಡಿತಾರೆ. ಮತ್ತು ಭಾಗಪ್ಪಂದು ಏನಾಯಿತು, ನಮ್ಮ ಲಿಂಗೇಗೌಡರು ನಮ್ಮ KRS ಪಕ್ಷದ ಅಧ್ಯಕ್ಷರು ಅವರು ಇತ್ತೀಚೆಗೆ ಒಂದು ಆಕ್ಸಿಡೆಂಟ್ ಆಗಿ ಅವರು ಇದಾಗಿತ್ತು. ಅದು ಕೊಲೆ ಅದ ಅಂತ ಹೇಳ್ತಾನೆ. ಮತ್ತು ಕೆಲವೊಂದು ದಿನ ಭಾಳ ಹೇಳೋಣ, ಕೆಲವೊಂದು ಅವು ನಮ್ಮ ಊರ ಮರ್ಯಾದೆ ಮಾನ ಮರ್ಯಾದೆ ಕಲ್ಲ ನಾವು ಅವು ಬಿಡುಗಡೆ ಮಾಡಿಲ್ಲ. ಮತ್ತು ಇಷ್ಟೆಲ್ಲ ಅವ ಮಾತಾಡ್ತಾರಪ್ಪ ಅಂದ್ರೆ ಅವ್ನು ಹಿಂದೆ ಒಂದು ದಾನಿಗೆ ಒಂದು ಹಿಂದೆ ಏನೋ ಒಂದು ಕೈವಾಡ ಇದಿರ್ಬೋದು, ಯಾರನ್ನೋ ಒಂದು ಡೀಲ್ ಬಿ ಅವನಿಗೆ ಯಾರಿಗೆ ಕೊಟ್ಟಿರ್ಬೋದು ಅನಿಸ್ತದೆ ನನಗೆ. ಯಾಕಂದ್ರೆ ನಾವು ಅಲ್ಲಿ ಇಲ್ಲಿ ಸುತ್ತಮುತ್ತ ಹಳ್ಳಿಗೆ ಅಂಗನವಾಡಿಗೆ ಮಕ್ಕಳಿಗೆ ಸರಿಯಾಗಿ ಬಂದಂಥ ಪೌಷ್ಟಿಕ ಆಹಾರಗಳು ಬಂದಿರ್ತಾವೆ. ಹೆಣ್ಮಕ್ಳಿಗೆ ಅಂಗನವಾಡಿಗೆ ಅದು ಸರಿಯಾಗಿ ಮುಟ್ಲಿ ಅಂತೇಳಿ ನಾವು ಸರಿಯಾಗಿ ಕೂಡಲಿ ಅಂತ ಹೋಗಿ ಇದು ಮಾಡ್ತೀವಿ. ನಾವೇನು ಸರಿಯಾಗಿ ಕೊಡಬೇಡ್ದು ಅಂತ ಹೇಳಲ್ಲ, ಸರಿಯಾಗಿ ಕೂಡ್ರಿ, ಅವ್ರಿಗೆ ಮುಟ್ಟಲಿ, ಗರ್ಭಿಣಿ ಹೆಣ್ಮಕ್ಳಿಗೆ ಮುಟ್ಲಿ, ಸಣ್ಣ ಸಣ್ಣ ಮಕ್ಳಿಗೆ ಮುಟ್ಲಿ, ಅವಪ್ಪ ಎಲ್ಲ ಮಕ್ಳಿಗೆ ಮುಟ್ಲಿ. ಹಿಂಗೆ ನಾವು ಹಿಂಗೆ ಒಂದು ಯಾವುದೋ ಒಂದು ಒಳ್ಳೇದಾಗಲಿ ಅಂತೇಳಿ ನಾವು ಮಾಡತ್ತೇವೆ. ನಾವು KRS ಪಕ್ಷದಲ್ಲಿ ನೀವು ನೋಡ್ಬೋದು, ಯಾವಾಗ ಭೀ ಒಳ್ಳೇದೇ ಮಾಡ್ಬೇಕಂತೇಳಿ ನಾವು ನಮ್ಮ ಜೀವ ಒತ್ತಿ ಇಟ್ಟು ನಾವು ಮಾಡ್ತಿರ್ತೇವೆ. ಇಂಥ ರೌಡಿಗಳು ಬಂದು ಕಿಶಿಂದ ನಮಗೆ ಧಮಕಿ ಹಾಕೋದು, ಅದು ಹಾಕೋದು, ನಮಗೆ ರೊಕ್ಕಿಂದ ಇದು ತೋರಿಸೋದು, ಹಿಂಗೆ ನಮ್ಮ ನೀವು ಒಂದೇ ಸಲ ಅಲ್ಲ, ಇದು ಆಲ್ಮೋಸ್ಟ್ ಇದಕ್ಕಿಂತ ಮುಂಚೆನೂ ಅಲ್ಲಿ ಒಂದು ಅಂಗನವಾಡಿಗೆ ಬಂದು ಸುಮ್ಮ ಓದಿ ಚಲೋ ಇಲ್ಲಿಕಂದ್ರೆ ನಿನಗೆ ಬೇರೆನೇ ಮಾಡ್ತೀನಿ, ನಿನಗೆ ನೀವು ಯಾರು ಬರ್ತಾರೆ ನೀನು ಹಿಂದೆ ಬರಲಿ, ನಂದು 2ನೇ ಹಂತ ನೋಡಕ್ಕತ್ತೀರಿ, ಹಿಂಗೆ ಈ ಥರದೆಲ್ಲ ನಮಗೆ ಭಯ ಹಾಕೋದು. ಇದೇ ಒಂದು ಎಲ್ಲೇ ಹೋದಲ್ಲಿ ನಮಗೊಂದು ಟ್ಯಾರ್ಗೆಟ್ ಮಾಡಿಬಿಟ್ಟ ನೀವು. ಇದು ಟ್ಯಾರ್ಗೆಟಿಂದ ಇವನಿಗೆ ಹಿಂದೆ ಯಾರು ಕೈವಾಡೋದು ಅದು ತನಿಖೆ ಆಗಬೇಕು. ಆಫೀಸರ್ದಲ್ಲಿ ಇರಲಿ, ಅದು ಸೂಪರ್ವೈಸರ್ದಲ್ಲಿ ಇರಲಿ, ಯಾರ್ದು ಅವ್ನಿಗೆ ಯಾವುದೋ ಒಂದು ಕೈವಾಡ ಇದ್ದಾಗ ನಾವು ಹಿಂಗೆ ಮಾಡ್ತಾನೆ. ಕೈವಾಡ ಇಲ್ಲದೆ ಯಾರೂ ಭೀ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅವನು ಡೀಲ್ ಭೀ ತೊಗೊಂಡಿರ್ಬೋದು ಅನಿಸ್ತದೆ. ಯಾಕಂದ್ರೆ ನನಗೆ ನಮ್ಮ ಪಕ್ಷದವ್ರಿಗೆ, ನಮ್ಗೆ 5 ಮಂದಿ ಪಕ್ಷದವರಿಗೆ ಡೈರೆಕ್ಟ್ ಹೇಳ್ತಾನೆ, ನಿಮ್ಮ ಟ್ರಕ್ ಹೈಸಿ, ನಿಮಗೆ ಲಾರಿ ಹೈಸಿ ಕೊಡ್ತೀವಿ ಅಂತೇಳಿ. ಬಹುಶಃ ಅವನಿಗೆ ಡೀಲ್ ಬಂದಿರಬೇಕು. ಅದಕ್ಕೋಸ್ಕರ ಅವ ಇಟ್ಟು ಮಾತಾಡತ್ತಾನವ. ಒಂದು ಸರ್ಕಾರಿ ಕಚೇರಿ ಒಳಗೆ ಅವ ಇಷ್ಟು ಮಾತಾಡ್ತಾನಪ್ಪ ಅಂದ್ರೆ ಅದು ಅಲ್ಲಿ ಸರ್ಕಾರಿ ಕಚೇರಿ ಒಳಗೆ ಆಲ್ರೆಡಿ ಅಲ್ಲಿ ಭೀ CC ಕ್ಯಾಮ್ರಾ, ಅಲ್ಲಿ ಭೀ ರೆಕಾರ್ಡಿಂಗ್ ಆಗಿದೆ, ಅಲ್ಲಿ ಭೀ ವಿಡಿಯೋ ಆಗಿರ್ತದೆ. ಇದ್ರ ಬದಲಾಗಿ ಏನು ನಾವು ಇದಕ್ಕೆ ಈಗ ಸದ್ಯಕ್ಕೆ ಅಂತ ನಾನು DC ಅವರಿಗೆ, SP ಅವರಿಗೆ, ಅಡಿಷನಲ್ SP ಇದು ಸಂಬಂಧಪಟ್ಟಂಥ ಅಧಿಕಾರಿಗೆ ಮ್ಯಾಗ ಸಿದ್ದರಾಮಯ್ಯ ಸರ್ಕಾರ ಮತ್ತು ನಮ್ಮ ರಾಜ್ಯ ಕಮಿಟಿಗೆ ಪ್ರತಿಯೊಬ್ಬರಿಗೆ ನಾವು DVD ಕ್ಯಾಸೆಟ್ CD ತಯಾರು ಮಾಡಿಕೊಟ್ಟಿವಿ. ಆಲ್ರೆಡಿ ಹೋಗ್ಯಾವ ಈಗ ಅವು. ಇದ್ರ ಹಿಂದೆ ಅವನ ಹಿಂದೆ ಯಾರ್ಯಾರು ಏನೇನಾದ್ರು ಅದು ಕೈವಾಡ ಒಂದು ಪೂರ್ತಿ ಮಾಹಿತಿ ತಗೋಬೇಕು, ಸರಿಯಾಗಿ ತನಿಖೆ ಆಗಬೇಕಿದು. ನಾನು KRS ಪಕ್ಷದ ನಗರ ಘಟಕದ ಅಧ್ಯಕ್ಷ ಅಣ್ಣ ಪೂಜಾರಿ. ನಮಸ್ಕಾರ. ಕೈಲಿಕತ್ರ ಈ ಗಾಡಿ ಮೇಲೆ ಹೋಗ್ತಿರ್ತೀರಿ ನೀವು ಒಂದು ಟ್ರಕ್ ತರಿಸ್ತಾರೆ, ಹೇಳಿದು ಕ್ಲಾಸ್ ಮಾಡಿಸ್ಬಿಡ್ತಾರ, ಮುಗಿತು ವ್ಯವಹಾರ ಕ್ಲೋಸ್. ಇಲ್ಲೇ ದನ ಕಡಿತಾರೆ, ಇವ್ನು ಹೋಗಿ ಕೇಳೋ ಕೆಪಾಸಿಟಿ ಅದ, ಇವನಿಗೆ ಕಡಿದ್ಬಿಟ್ಟು ಕಡ್ದ್ರೆ ಹಾಕಿ ಕಳಿಸ್ಬಿಡ್ತಾರೆ. ದಿನ 4 ಆಕಳ ಕಡಿತಾರೆ, ಇವ್ನಿಗೆ ಅದನ್ನು ಕೆಪಾಸಿಟಿ ಕೇಳು. ಎಲ್ಲರೂ ಮಾಡೋದು ಹೇಳ್ತಿಲ್ಲಕ್ಕಾಗಿ ಇವನು ಮಾಡೋದು ಅದಕ್ಕಾಗಿ ಅಂತ ಒಪ್ಕೊಂಡು ಡೈರೆಕ್ಟ್ ಹೇಳ್ತೀನಿ, ಮಾಡ್ತೀನಿ, ಮಾಡಲಕ್ಕ ಬೇಗ ಚಪಾಸಿ ಆನಿದ್ದು ನಾನೇ ಕೊಡ್ತೇನೆ. ಅವ್ನು ತಿಂಗಳ ಬಂದು ಒಯ್ತೇಳಿ. ಇದು ವಿಷಯ ಮಾಡಬಾರದು, ಮಾಡೋದಲ್ಲ. ಇಲ್ಲೇ ದನ ಕಡಿತಾರೆ, ಇವ್ನು ಹೋಗಿ ಕೇಳೋ ಕೆಪಾಸಿಟಿ ಅದ, ಇವನಿಗೆ ಕಡಿದ್ಬಿಟ್ಟು ಕಡ್ದ್ರೆ ಹಾಕಿ ಕಳಿಸ್ಬಿಡ್ತಾರೆ. ದಿನ 4 ಆಕಳ ಕಡಿತಾರೆ, ಇವ್ನಿಗೆ ಅದನ್ನು ಕೆಪಾಸಿಟಿ ಕೇಳು. ಸೆಕೆಂಡ್ ಪಾರ್ಟ್ ಅಂದ್ರೂ ಏನು ಮಾಡ್ಬೇಕು ಮಾಡ್ತಾ, ಇನ್ನು ಹಿಂದಿಗಿಡ ಪೂಜಾರಿ ನೀವೇ ಬಿಡಿಸ್ಲಿಕ್ಕೆ ಬರಲ್ಲ. ನಾನು ಬಂದು ಕೊಡ್ತೇನೆ, ನೀವು ಯಾರು ಬರೋಲ್ಲ, ಬಂದಾಗ ನಾನೇ ಇರ್ತೀನಿ, ಮತ್ತೆ ಅಲ್ಲಿ ಅಪೋಸಿಟ್ ಇರ್ತೀನಿ. ಬೇರೆ ಹ್ಯಾಂಗೆ ಮಾತಾಡ್ತೀನಿ, ನಾವೆಲ್ಲ ಆನ್ಸರ್ ಕೊಡ್ತೀನಿ.
ಜಗತ್ತ ಹೊಲಸು ಬಾಳದ್ರಿ ಅಂತ ಭಾಗಪ್ಪ ಅರ್ಜುನಿ ಬಿಟ್ಟಿಲ್ಲ ಒಂದು ಸಣ್ಣ ವಿಷಯ ಹೇಳತ್ತೀವಿ ಎಲ್ಲ ವಿಷಯ ಹೇಳ್ಬೇಕಂತ ಹೇಳ್ತೀವಿ ಯಾರು ಸಚ್ಚಗಳಿಲ್ಲ ಎಲ್ಲ ನಮ್ಗೆ ಎಷ್ಟು ಇರ್ತದೆ ಅಷ್ಟು ಇರ್ಬೇಕಂತ ನಾನು ನಮ್ಮದು ಮೀರು ಹೋಗ್ಬಾರ್ದು ನಾವು ಪ್ರಾಬ್ಲಮ್ ಏನು ಹೇಳು ನಿಂದು ಪ್ರಾಬ್ಲಮ್ ಏನು ಪ್ರಾಬ್ಲಮ್ ಏನಿಲ್ಲ ಒಟ್ಟ ಯಾವ ನೋಡಿದ್ರು ಕಿರಿಕಿರಿ ಮಾಡ್ಬಾರ್ದು ಒಂದೇ ಒಂದು ಮಾತು ಹೇಳ್ತೀನಿ ಏನು ತಿಂಡಿದ್ರು ಸಾಹೇಬಂದು ನಿಂದು ತಿಂಡಿ ತಿರ್ಸು ಒಟ್ಟ ಯಾವ ನೋಡಿದ್ರು ಕಿರಿಕಿರಿ ಮಾಡ್ಬಾರ್ದು ಒಂದೇ ಒಂದು ಮಾತು ಹೇಳ್ತೀನಿ ಏನು ತಿಂಡಿದ್ರು ಸಾಹೇಬಂದು ನಿಂದು ತಿಂಡಿ ತಿರ್ಸು ಅಂಗನವಾಡಿ ನಮ್ಮ ಒಳಗೆ ಕೇಳ್ಬಾರ್ದು ಯಾವ ನಿಮ್ಮ ಒಳಗೆಲ್ಲ ನೀನು ಪಾಲ್ಗೊಳಿಸೋಣ ನೀನು ಮದುವೆ ಮಕ್ಕಳ ಇಲ್ಲಿ ಮತ್ತೆ ಯಾಕೆ ಬೇಕು ನಿಮ್ಮ ಹೆಣ್ಣು ಮಕ್ಕಳಿಲ್ಲ ನಿಮ್ಮ ಹೆಣ್ಣು ಮಕ್ಕಳ ಇಲ್ಲಿ ಸಾಲ ಅದಲ್ಲ ಆ ಸಾಲಿ ಜಾಗ ತೊಗೊಂಡು ಮಾಡಿದ್ರೆ ಕೇಳಕತ್ತ ನಡಿ ಬರೋಬರ ಕೇಳಿ ನಮ್ಮ ಅಂಗನವಾಡಿ ಅಷ್ಟೇ ಕೇಳೋಣ ಅದಕ್ಕೆ ನೀ ಕೇಳೋ ನಾ ಕೇಳಂಗಿಲ್ಲ ಇವ್ರು ಹೆಂಗಸರ್ಕಿಂತ ಕಣಿಕಿಂತ ಹಂಗೆ ಮುಂದಿನ ಪರಿಣಾಮ ಏನಾಗ್ತಾ ಬಿಡೋದು ಮುಂದಿರ್ತೇವೆ ನೆನಪಿಟ್ಕೋ ನೋಡ್ಬೇಕಾದ್ರೆ ಇವ್ರ ಮಾಹಿತಿ ಪ್ರಿಂಟ್ ತಗೋತಾರ ಇವ್ರು ಪ್ರಿಂಟ್ ತಗೋತ ಸ್ಕ್ಯಾನ್ ಮಾಡ್ಕೊಂಡು ಹೋಗಿ PDF ಕೊಡು ಅಂತ ನಾವ್ಯಾಕೆ ಮಾಡೋಣ ಈಗ ಅವರು ನಮಗೆ ಸ್ಕ್ಯಾನ್ ಮಾಡ್ಕೊಂಡು ಪುಡ್ ತಗೊಂತಾರ ಇವರು ಈಗ ಕೊಟ್ರು ನಾನು ಮುಂದೆ ಕೊಟ್ರು ಕಳ್ಸಿಲ್ಲ ಹೆಂಗ್ ಮಾಡಿದ್ರಿ ಕಳ್ಸಿಲ್ಲ ಅಂತಾರ ಅವರು ಕಳ್ಸಿಲ್ಲ ಅಂತವ್ರು ಅವ್ರು ಕಳ್ಸಿಲ್ಲ ಇವ್ರು ಕಳ್ಸಿಲ್ಲ ಅಂತ ಸರ್ ಕಳ್ಸಿಲ್ಲ ಅಂತ ಹೇಳ್ಯಾರ ಪುಗಾಡ ಸಹಿತ ನೋಡು ಒಟ್ಟೆ ಆನಕ್ಕೆ ಕಳ್ಸಿಲ್ಲ ಈಗ ಏನು ನನಗೆ PDF ಕೊಡೋದಂತಾರ ಈಗ ಎಲ್ಲ ಕೊಡೋದಾಗಲ್ಲ ಅಂತ ಅಷ್ಟು ತಿಂಗಳೆಲ್ಲ ಕೊಡೋದಾಗಲ್ಲ ಅಂತ ಯಾಕಾಗಲ್ಲ ಕೇಳ್ತ ಹೇಳ್ತಾರೆ ನಾನೇ ಬೇಕಂತ ಹೇಳಿನ ರೀ ಅಷ್ಟು ತಿಂಗಳು ಕೊಡೋದಾಗಲ್ಲ ಅಂತ ಹೇಳ್ತಾರ ಅವರು ಆಯ್ತು ರೀ ನಾಳೆ ಇನ್ನೊಂದ್ಸಲ ಅಲ್ಲಿ ಅರ್ಜಿ ಕೊಡು ನೋಡ್ರಿ ಮಾಹಿತಿ ಕೊಟ್ಟಿಲ್ಲ ಅವ್ರು ಅಂತ ಹೇಳಿ 7 ಡೇಸ್ 10 ತಿಂಗಳೇ ಸರ್ ಈಗ ಏನು ನನಗೆ ಸ್ಕ್ಯಾನ್ ನಿಮಗೆ ಹೇಳ್ರಿ DD ಕೊಡು ಎಲ್ಲರೂ ಚಿದ್ದಗಳು ಒಂದೇ ಮಾತನ್ನ ಹೇಳ್ಬೇಕು ಸ್ಕ್ಯಾನ್ ಮಾಡ್ಕೊಂಡು ಹೋಗ್ತಾರ ಅವರು ನಿಮ್ಗೆ ಎತ್ಕೆ ನಾವು ಪಾಪ ಎಲ್ಲ ನಮಗೆ ಅಂಗನವಾಡಿ ಅವ್ರದ್ದು ಬಂದಿಲ್ರಿ ನಮಗೆ ಬಂದಿಲ್ರಿ ಒಂದು CDP ಒಂದು ಹಾಂ ಅವ್ರದ ಹೆಂಗೆ ಹಿಡಿಬಾರ ಎಲ್ಲರೂ ಮ್ಯಾಗಿನವ್ರ ನಿಂತಿರ್ತಾರ ಇಲ್ಲಿ ಶಿಲ್ಪಿ ಆಗ್ತಿದ್ದವ ಲಾಪುಡ್ ಸುಳಿ ಮಗ ಐತಿ ಮೊದಲ ಯಾವ ಸರ್ ಗುತ್ತಿಗೆ ಯಾವ್ದು ಬಸವೇಶ್ವರ ಬಸವೇಶ್ವರ ಜ್ಞಾನ ಪವರ್ ಸರ್ ಗುತ್ತಿಗೆ ಬಸವೇಶ್ವರ ಗುತ್ತಿ ಮ್ಯಾಗ ಅದು ಬಂದೈತೆ ಅದ್ರಿಂದ ಮಾಹಿತಿ ಕೊಟ್ಟಿರ್ತೀವಿ ಇಲ್ರಿ ಇಲ್ಲಿ ಶಿಲ್ಪಿ ಆಗ್ತಿದ್ರು ಲಾಪುಡ್ ಸುಳಿ ಮಗ ಸಿಂಪಿ ಆ ಲಾಪುಡ್ ಸುಳಿ ಮಗ ಎಲ್ಲ ಗೊತ್ತು ಆ ಹಳಿ ಸಾಹೇಬ್ ಮಾಹಿತಿ ಕಳಿಸ್ತೀನಿ ಅದು ಅಂದ್ರೆ ಮನೆ ಎನ್ಕ್ವೈರಿ ಟೈಮಿಗೆ ಎನ್ಕ್ವೈರಿ ಕರೆದಿರಿ ನಮ್ಗೆ 7 ದಿವಸ ಮಾಹಿತಿ ಕೊಡ್ಬೇಕಂತೇಳಿ ಮ್ಯಾಗ ಆರ್ಡರ್ ಆಗೈತಿ ರೀ ಇನ್ನೂ ಮಾಹಿತಿ ಕಳಿಸಿಲ್ಲ ಇವ್ರು ಕಳಿಸಿ ಅಂತ ಹೇಳಿ ಎಲ್ಲರೂ ಚಿದ್ದಗಳು ಇರ್ತಾರೆ ಅವ್ರ ಮ್ಯಾಗ ಅವ್ರ ಮುಂದೆ ಹೇಳ್ತಾರ ಇವ್ರ ಮುಂದೆ ಸರ್ ಇಲ್ಲ ಈಗ ಮಾಹಿತಿ ನಾನು ಪುಡ್ ತಗೊಂಡು ಶ್ಯಾಮಕೊಂತ ಹೋಗಂತ ನಮಗರು ಮ್ಯಾಚ್ ಕೇಳಿ ಅವ್ರ ಮುಂದೆ ಏನ್ ಹೇಳ್ತಾರೆ ನಿಮ್ಮ ಮುಂದೆ ಹಿಂಗ ಆರ್ಡರ್ ಸಿಸ್ಟ ಹಂಗ ಹೇಳ್ತಾರೆ ಇಲ್ಲ ಏನ್ ಹೇಳ್ತಾರೆ ಹ್ಯಾಂಗ್ ಮಾಡಿ ಮೇಂಟೈನ್ ಕಳಿಸ್ತಾರೆ ಇಲ್ಲ ಎಲ್ಲ ಅವೇ ಇರ್ತಾನ್ರಿ ಅಷ್ಟೇ ರೀ ಮತ್ತೆ ಇವ್ರು ಕೊಡ್ಲಿಕ್ಕೆ ಈ ಗಾಡಿ ಮೇಲೆ ಹೋಗ್ತಿರ್ತೀರಿ ನೀವು ಒಂದ್ ಟ್ರಕ್ ತರಿಸ್ತಾರೆ ಎಲ್ಲ ಹೇಳಿದು ಕಲಾಸ್ ಮಾಡಿಸ್ಬಿಡ್ತಾರ ಮುಗಿತು ವ್ಯವಹಾರ ಕ್ಲೋಸ್ ಅಂತ ಅನ್ಕೋರಿ ಅವರು ಒಳ ಬಂದ 5 ಲಕ್ಷ ಕೊಟ್ರೆ ಅವರು ಹೂನೆ ಅಂದ್ಬಿಡ್ತಾರ್ರಿ ಪೊಲೀಸ್ರಿ ನೀವು ಎಲ್ಲಿದ್ರಿ ಅನ್ಕೋರಿಗೆ ಅಂತ ಅನ್ಕೋರಿ ಅವರು ಒಳ ಬಂದ 5 ಲಕ್ಷ ಕೊಟ್ರೆ ಅವರು ಹೂನೆ ಅಂದ್ಬಿಡ್ತಾರ್ರಿ ಪೊಲೀಸ್ರಿ ನೀವು ಎಲ್ಲಿದ್ರಿ ಅನ್ಕೋರಿ लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए।